ಇಂಥ ಒಂದು ಸ್ಟೇಡಿಯಂದು ಪವಿಲಿಯನ್ ಕಟ್ಟಬೇಕಂದ್ರೆ ತುಂಬಾ ನಾಲೆಜ್ ಇರಬೇಕು. ಫಸ್ಟ್ ಆಫ್ ಆಲ್ ನಮ್ಮ ನಾಲೆಜ್ ಇಂಥ ಒಂದು ಕಟ್ಬೇಕಂದ್ರೆ ಆ ಇಂಜಿನಿಯರ್ ಎಂತ ಬುದ್ಧಿವಂತರು ಇರ್ಬೇಕು, ಎಂತ ನಾಲೆಜ್ ಇರಬೇಕು ಅವರಿಗೆ. ಅವ್ರ ನಾಲೆಜ್ಗೆ ನಂದೊಂದು ಸಲ್ಯೂಟ್ ಹೊಡಿತೀನಿ, ಎಲ್ಲರೂ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು. ಥ್ಯಾಂಕ್ ಯು. ಇಂಥ ಚೆನ್ನಾಗಿ ವಿದೌಟ್ ಪ್ಲಾಸ್ಟಿಕ್ ಇರೋದು, ಒಂದು ಪೇಂಟ್ ಇಲ್ದರು ಕಟ್ಟಿ ಬಿಟ್ಟಿರೋದಕ್ಕೆ ತುಂಬಾ ನಿಮ್ಗೆ ಥ್ಯಾಂಕ್ ಯು ಮತ್ತೆ ಧನ್ಯವಾದ ಹೇಳ್ತೀನಿ. ನಿಮಗೆ ಅರ್ಥ ಆಯ್ತಾ? ಗೊತ್ತಾಯ್ತಾ ವೀಕ್ಷಕರೇ? ತಿಳಿತಾ? ಹಾಂ, ಹೇಳ್ತೀನಿ ನೋಡಿ. ಅದಕ್ಕೆ ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಆ ಹುಡುಗ ಯಾರೂ ಅಲ್ಲ, ಯಾದಗಿರಿ ಡಿಸ್ಟಿಕ್ನ ಶಹಾಪುರ ತಾಲೂಕಿನ ಉಕ್ಕಿನಾಳ ತಾಂಡಾದ ಒಬ್ಬ ನ್ಯಾಷನಲ್ ಲೆವೆಲ್ ಕ್ರೀಡಾಪಟು ವೀಕ್ಷಕರೇ. ಆತನ ಹೆಸರು ಲೋಕೇಶ್ ರಾಠೋಡ್. ಖೇಲೋ ಇಂಡಿಯಾ ಎನ್ನುವಂಥ ವಿಶ್ವವಿದ್ಯಾಲಯ ಮಟ್ಟದ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಜೈಪುರದಲ್ಲಿ ನಡೆದಿದ್ದಂಥ 2025ರ ಈ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದಿರ್ತಾನೆ, 3ನೇ ಸ್ಥಾನವನ್ನು ಪಡೆದಿರ್ತಾನೆ ವೀಕ್ಷಕರೇ. ಡೆಕಾಥ್ಲಾನ್ ಸ್ಪರ್ಧೆಯಲ್ಲಿ ಪರಿಣಿತರಾಗಿರುವಂತಹ ಈ ವ್ಯಕ್ತಿ ವಿಶೇಷವಾಗಿ ಬಡವನಾಗಿದ್ದರೂ ಕೂಡ ಸತತ ಪರಿಶ್ರಮದ ಫಲವಾಗಿ ಇವತ್ತು ನ್ಯಾಷನಲ್ ಲೆವೆಲ್ನಲ್ಲಿ ಗೆದ್ದಿರ್ತಾನೆ. ತದನಂತರದಲ್ಲಿ ನೋಡಿ 2022ರಿಂದನೂ ನೋಡಿ ಇಲ್ಲಿರುವಂಥ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಕುರಿತು ದೂರನ್ನು ಕೊಟ್ಟಿರ್ತಾನೆ, ಮನವಿಯನ್ನು ಸಲ್ಲಿಸಿರ್ತಾನೆ. ಇಲ್ಲಿರುವಂಥ ದುರ್ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಕ್ರೀಡಾಪಟುಗಳಿಗೆ ಒಂದು ಉತ್ತಮ ಕ್ರೀಡಾಂಗಣವನ್ನು ಕೊಳ್ಳಲಿಕ್ಕೆ ಮನವಿಗಳನ್ನು ಮಾಡಿಕೊಂಡಿರ್ತಾನೆ. ಇಲ್ಲಿರುವಂಥ ವ್ಯವಹಾರದ ಕುರಿತು ಅಲ್ಲಿರುವಂಥ ಅಧಿಕಾರಿಗಳಿಗೆ ಮನವರಿಕೆಯನ್ನು ಮಾಡಿರ್ತಾನೆ. ನೋಡಿ, ಇಲ್ಲಿ ಕಟ್ಟಿರುವಂಥ ಈ ಕ್ರೀಡಾಂಗಣ 2020-22ರಲ್ಲಿ ಕಟ್ಟಲಾಗಿರುತ್ತೆ. ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಈ ಕ್ರೀಡಾಂಗಣವನ್ನು ಕಟ್ಟಲಾಗಿರುತ್ತೆ. ನೋಡಿ, ಪೆವಿಲಿಯನ್ ಕಟ್ಟಲಾಗಿದೆ, ಗ್ರೌಂಡ್ ಕಟ್ಟಲಾಗಿದೆ. ಆ ಪೆವಿಲಿಯನ್ ಕಟ್ಟಿರುವುದಕ್ಕೆ ಯಾವುದೇ ರೀತಿಯ ಸುಣ್ಣವಿಲ್ಲ, ಬಣ್ಣವಿಲ್ಲ ವೀಕ್ಷಕರೇ. ಅದರ ಮೇಲೆ ಪ್ಲಾಸ್ಟಿಂಗ್ ಕೂಡ ಇಲ್ಲ. ಸುಮ್ಮನೆ ತ್ಯಾಪಿ ಹಾಕಿ ಮೇಲೆ ತಗಡುಗಳನ್ನು ಹಾಕಿ ಆ್ಯಂಗ್ಲರ್ಗಳನ್ನು ಬಿಟ್ಟು ಗ್ರೌಂಡ್ನಲ್ಲಿ ಉಸುಗು ಮಣ್ಣನ್ನು ಹಾಕಿ ಗ್ರೌಂಡ್ನಲ್ಲಿ ಎಲ್ಲ ರೀತಿಯ ತೇಪೆಯನ್ನು ಹಾಕಿ 4.5 ಕೋಟಿ ಎತ್ತಲಾಗಿದೆ. ಅದಕ್ಕಾಗಿ ಇದ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡು ಈ ಕ್ರೀಡಾಂಗಣವನ್ನು ಮತ್ತೆ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿಪಡಿಸಬೇಕು ಅಂತೇಳಿ 2022ರಿಂದನೂ ಈ ಯುವಕ ಹೋರಾಡ್ತಾ ಇದ್ದಾನೆ ವೀಕ್ಷಕರೇ. ನೋಡಿ, 50ಕ್ಕೂ ಹೆಚ್ಚು ಮೆಡಲ್ಗಳನ್ನು ಈ ವ್ಯಕ್ತಿ, ಈ ಲೋಕೇಶ್ ರಾಠೋಡ್ ಎನ್ನುವಂಥ ಕ್ರೀಡಾಪಟು ಪಡೆದಿರ್ತಾನೆ. ಬಹಳ ಬಡವನಾಗಿದ್ದರೂ ಕೂಡ ಈ ಕ್ರೀಡಾಂಗಣದಲ್ಲಿ ಸುವ್ಯವಸ್ಥೆ ಇರದಿದ್ದರೂ ಕೂಡ ಬೆಂಗಳೂರಿನಲ್ಲಿ ಹೋಗಿ ಯಾವುದೋ ಒಂದು ಕ್ರೀಡಾಂಗಣದಲ್ಲಿ ತರಬೇತಿಯನ್ನು ಪಡೆದು ಪ್ರಾಕ್ಟೀಸನ್ನು ಮಾಡಿ ಈ ಜೈಪುರದಲ್ಲಿ ನಡೆದಿದ್ದಂಥ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಮಟ್ಟದ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ 3ನೇ ಸ್ಥಾನವನ್ನು ಪಡೆದಿರ್ತಾನೆ. ಸುಮಾರು 50ಕ್ಕೂ ಹೆಚ್ಚು ಪದಕಗಳನ್ನು ಈ ವ್ಯಕ್ತಿ, ಈ ಕ್ರೀಡಾಪಟು ಪಡೆದಿರ್ತಾನೆ ವೀಕ್ಷಕರೇ. ಈ ಕ್ರೀಡಾಪಟುವಿಗೆ ಈ ಗ್ರೌಂಡ್ ಏನಾದರೂ, ಈ ಕ್ರೀಡಾಂಗಣವೇನಾದರೂ ಉತ್ತಮವಾಗಿ ಇದ್ದಿದ್ರೆ, ಉತ್ತಮ ಅನುಕೂಲವನ್ನು ಕೊಟ್ಟಿದ್ರೆ ಇನ್ನು ನ್ಯಾಷನಲ್ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಹೊಡಿತಿದ್ದ ಅನ್ನುವಂಥ ಆಶೆಯನ್ನು ಹೊಂದಿದ್ದಂಥ ಈ ವ್ಯಕ್ತಿ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಕ್ರೀಡಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರ್ತಾನೆ 2022ರಿಂದನೂ. ಅಲ್ಲಿಂದ ಇಲ್ಲಿಯವರೆಗೂ ಆ ಸರ್ಕಾರ, ಅಧಿಕಾರಿಗಳು ಯಾವುದೇ ರೀತಿಯಿಂದ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿರಲ್ಲ, ಅಲ್ಲದೆ ಆ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಿರಲ್ಲ ವೀಕ್ಷಕರೇ. ಆದ್ದರಿಂದ ಈ ಕ್ರೀಡಾಪಟು ಮನನೊಂದು 2026ರಲ್ಲೂ ಕೂಡ ಮತ್ತೆ ಧರಣಿಯನ್ನು ಕೊಡ್ತಾನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಅಲ್ಲಿಗೆ ನೋಡಿ ಉಕ್ಕಿ ಬಂದಿತ್ತು ಕೋಪ ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ, ಈ ವ್ಯಕ್ತಿಯ ಮೇಲೆ, ಈ ಸಂಘಟನೆಯ ಪದಾಧಿಕಾರಿಗಳ ಮೇಲೆ. ಈ ಜಿಲ್ಲಾಧಿಕಾರಿಗಳು ವಾಚ್ಮ್ಯಾನ್ ಮುಖಾಂತರ, ಜಿಲ್ಲಾ ಕ್ರೀಡಾಂಗಣದ ವಾಚ್ಮ್ಯಾನ್ ಮುಖಾಂತರ, ಆ ಜಿಲ್ಲಾ ಕಚೇರಿಯ ವಾಚ್ಮ್ಯಾನ್ ಮುಖಾಂತರ ಕೇಸನ್ನು ಕೂಡ ದಾಖಲು ಮಾಡಲಾಗಿದೆ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ. ಇಲ್ಲಿಗೆ ರಾಜ್ಯದಲ್ಲಿ ಕ್ರೀಡಾಪಟುಗಳನ್ನು ಹತ್ತಿಕ್ಕುವ ವ್ಯವಸ್ಥೆ ನಡೀತಾ ಇದೆ. ಕ್ರೀಡಾಪಟುಗಳಿಗೆ ಸರಿಯಾದ ವ್ಯವಸ್ಥೆ ಇರದ ಗ್ರೌಂಡ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ಹಣಗಳನ್ನು ಕೊಳ್ಳೆ ಹೊಡಿಲಾಗ್ತಾ ಇದೆ ಎನ್ನುವಂಥ ಮಾತು ಈಗ ಜಗಜ್ಜಾರಾಯ್ತಾ ಆಗಿಬಿಟ್ಟಿದೆ ವೀಕ್ಷಕರೇ. ಹಾಗಾಗಿ ನೋಡಿ, ಇಲ್ಲಿ ಕಾಣುತ್ತಿರುವಂಥ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಒಳಾಂಗಣ ಯಾವ ರೀತಿ ಇದೆ ನೋಡಿ. ಆ
ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ, ಆ ದುರ್ವ್ಯವಸ್ಥೆಯ ವಿರುದ್ಧ ಹೋರಾಡಲಿಕ್ಕೆ ಈ ವ್ಯಕ್ತಿ ತನ್ನ 50 ಪದಕಗಳನ್ನು ಹರಾಜಿನಲ್ಲಿಟ್ಕೊಂಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ದು ಇದೆ ವೀಕ್ಷಕರೇ. ಹೀಗಾಗಿ ಈ ವ್ಯಕ್ತಿಗೆ ಯಾವುದೇ ರೀತಿಯಿಂದ ನ್ಯಾಯ ದೊರಕುತ್ತಿದ್ದ ಪಕ್ಷದಲ್ಲಿ ಆ ವ್ಯಕ್ತಿಗಳು ಉಗ್ರ ಹೋರಾಟಕ್ಕೆ ನಿಂತಾಗ ಇವರ ಮೇಲೆ ಕೇಸನ್ನು ಹಾಕಲಾಗಿದೆ ಅನ್ನುವಂಥ ಮಾಹಿತಿ ಇದೆ ವೀಕ್ಷಕರೇ. ರಾಜ್ಯದಲ್ಲಿ ಕ್ರೀಡಾಪಟುಗಳಿಗೆ 2% ಮೀಸಲಾತಿ ಇದೆ. ಆದರೂ ಕೂಡ ಸುಮಾರು 5 ವರ್ಷದಿಂದ ಯಾವುದೇ ಕಾಲ್ಫಾರನ್ನು ಮಾಡಿಲ್ಲ, ಯಾವುದೇ ಕ್ರೀಡಾಪಟುಗಳಿಗೆ ನೇಮಕಾತಿ ಮಾಡಿಕೊಂಡಿಲ್ಲ ವೀಕ್ಷಕರೇ. ಇಂಥದ್ರಲ್ಲಿ ಸರ್ಕಾರ ಇವರಿಗೆ ಬೆಂಬಲ ಕೊಟ್ಟು ಉತ್ತೇಜಿಸುವ ಬದಲು ಕೇಸುಗಳನ್ನು ಹಾಕಿ ಎಲ್ಲೋ ಒಂದು ಕಡೆ ಕ್ರೀಡಾಪಟುಗಳನ್ನು ಕುಗ್ಗಿಸುವಂಥ ವ್ಯವಸ್ಥೆ ನಡೀತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾದರೆ ಕ್ರೀಡಾ ಸಚಿವರು ಯಾಕೆ ಬೇಕು, ಕ್ರೀಡಾಂಗಣಗಳು ಯಾಕೆ ಬೇಕು ಅನ್ನುವಂಥ ಮಾತು ಈಗ ಕರ್ನಾಟಕದ ಜನರಲ್ಲಿ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಇಲ್ಲ, ಕ್ರೀಡಾ ವಸತಿ ನಿಲಯದಲ್ಲೂ ಕೂಡ ಈ ಅನ್ನಭಾಗ್ಯ ಯೋಜನೆ ಅಕ್ಕಿಗಳನ್ನು ತರಿಸ್ಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು ವೀಕ್ಷಕರೇ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾದಗಿರಿ ಜಿಲ್ಲಾ ಕ್ರೀಡಾ ಅಧಿಕಾರಿಗಳು ಎಲ್ಲೋ ಮಲಗಿಬಿಟ್ಟಿದ್ದಾರೆ ಅನ್ನುವಂಥ ಅನುಮಾನ ಬರ್ತಾ ಇದೆ. ಈ ಕರ್ನಾಟಕ ರಾಜ್ಯದ ಎಲ್ಲ ಕಡೆನೂ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ಇಲ್ಲ, ಬೆಂಬಲವಿಲ್ಲ, ಉತ್ತೇಜನವಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನತೆ, ಕರ್ನಾಟಕದ ಕ್ರೀಡಾಪಟುಗಳು ಈ ಕ್ರೀಡಾಪಟುಗಳಿಗೆ ಬೆಂಬಲ ನೀಡಬೇಕಾದ ಪರಿಸ್ಥಿತಿ ಇದೆ. ಅದೇ ರೀತಿಯಾಗಿ ಈ ಕ್ರೀಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈ ವ್ಯಕ್ತಿಗಳ ಮೇಲೆ ಮಾಡಿರುವ ಕೇಸನ್ನು ಹಿಂತೆಗೆದುಕೊಳ್ಬೇಕು, ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡಬೇಕು ಅಂತ ನಾವು ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ವೀಕ್ಷಕರೇ. ಕರ್ನಾಟಕದ ಜನತೆ, ಕರ್ನಾಟಕದ ಕ್ರೀಡಾಪಟುಗಳು ಇದರಿಂದ ಎಚ್ಚರಗೊಂಡು ಈ ವ್ಯಕ್ತಿಗಳಿಗೆ ಬೆಂಬಲ ಕೊಡಬೇಕಾದ ಪರಿಸ್ಥಿತಿ ವೀಕ್ಷಕರೇ. ಹಾಗಾಗಿ ಎಲ್ಲರೂ ಎದ್ದೇಳಿ.